ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಹಾಗೂ ಸಹೋದರಿಯರೇ, ಸಾಧಾರಣ ಕಾಲದ 26ನೆಯ ಭಾನುವಾರದಂದು ದೇವರ ವಾಕ್ಯವು ನಾವು ಒಂದೇ ಜೀವನದ 2 ವಿಭಿನ್ನ ಫಲಿತಾಂಶಗಳು ಎಂಬ ವಿಷಯವ ಕುರಿತು ಚಿಂತಿಸಲು ಆಹ್ವಾನಿಸುತ್ತವೆ. ನಾವು ಇಂದು ಮಾಡುವ ಆಯ್ಕೆಗಳು ನಮ್ಮ ಇಂದಿನ ಬದುಕನ್ನು ಮಾತ್ರವಲ್ಲ, ನಮ್ಮ ಶಾಶ್ವತ ಗಮ್ಯವನ್ನು ರೂಪಿಸುತ್ತವೆ. ಪ್ರವಾದಿ ಆಮೋಸ್ ನಿರ್ಲಕ್ಷ್ಯಮಯ ಬದುಕನ್ನು ಖಂಡಿಸುತ್ತಾನೆ. ಪೌಲನು ತಿಮೋತಿಗೆ ನಿಷ್ಠಾವಂತ ತಾಳ್ಮೆಯ ಜೀವನವನ್ನು ಬೋಧಿಸುತ್ತಾನೆ. ಯೇಸು ಒಬ್ಬ ಧನಿಕನ ಮತ್ತು ಬಡಪಾಯಿ ಲಾಜರನ ಸಾಮಿತಿಯ ಮುಖಾಂತರ ಮರೆಯಲಾಗದ ಪಾಠವನ್ನು ಕಲಿಸುತ್ತಾನೆ. ಒಟ್ಟಾಗಿ ಇಂದಿನ ವಾಚನಗಳು ನಾವು ದೇವರ ಕಡೆ ಕಣ್ಣು ತೆರೆಯುವಂತೆಯೂ ನೆರೆಯವರ ಕಡೆ ಹೃದಯ ತೆರೆಯುವಂತೆಯೂ ಜವಾಬ್ದಾರಿಯುತವಾಗಿ ಬದುಕಲು ಆಹ್ವಾನಿಸುತ್ತವೆ. ಒಂದೇ ಜೀವನದ 2 ವಿಭಿನ್ನ ಫಲಿತಾಂಶಗಳು ಎಂಬ ವಿಷಯವ ಕುರಿತು ಕಥೆಯ ಮಾರ್ಗ. ಇಬ್ಬರು ಸಹೋದರರು ಒಂದು ಕೃಷಿ ಭೂಮಿಯನ್ನು ವಂಶ ಪಾರಂಪರ್ಯವಾಗಿ ಪಡೆದರು. ಒಬ್ಬನು ಶ್ರಮಪಟ್ಟು ಕೆಲಸ ಮಾಡಿ ನೆರೆಯವರೊಂದಿಗೆ ಉದಾರವಾಗಿ ಹಂಚಿಕೊಂಡು ಸದಾ ದರಿದ್ರರಿಗೆ ದಮನಿತರಿಗೆ ಒಂದು ಭಾಗವನ್ನು ಮೀಸಲಿಟ್ಟನು. ಇನ್ನೊಬ್ಬನು ತನ್ನಷ್ಟಕ್ಕೆ ಮಾತ್ರ ಬದುಕಿ ಧಾನ್ಯ ಮತ್ತು ಆಸ್ತಿ ಸಂಪತ್ತನ್ನು ಸಂಗ್ರಹಿಸಿ ಬಡವರಿಗೆ ಯಾವ ಸಹಾಯವೂ ಮಾಡಲಿಲ್ಲ. ಹಲವು ವರ್ಷಗಳ ಬಳಿಕ ಅವರಿಬ್ಬರು ಮರಣ ಹೊಂದಿದರು. ಇವರ ಜೀವನದ ಫಲಿತಾಂಶ: ಮೊದಲವನಿಗೆ ಸಂತೋಷದ ಶಾಶ್ವತದ ಬಾಳು, ಅವನಿಂದ ಸಹಾಯ ಪಡೆದವರು ಅವನನ್ನು ಸ್ವಾಗತಿಸಿದರು. ಎರಡನೆಯವನಿಗೆ ಏಕಾಂತದ ಮತ್ತು ನರಳಾಡುವ ಸತತ ಗೋಳು, ಅವನ ಹೃದಯದ ಸುತ್ತ ಸ್ವಾರ್ಥವೆಂಬ ಗೋಡೆ, ಅದರ ಸೆರೆಯಾಳಾಗಿ ನಿರುತ್ತ ನರಳಾಟಕ್ಕೆ ಗುರಿಯಾದನು. ಈ ಕತೆ ಧನಿಕನ ಮತ್ತು ಬಡಪಾಯಿ ಲಾಜರನ ಸಾಮಿತಿಯನ್ನು ಪ್ರತಿಬಿಂಬಿಸುತ್ತದೆ. ಅದು ಜೀವನ ಒಂದೇ, ಆದರೆ ಫಲಿತಾಂಶಗಳು 2. ಅವಕಾಶ ಒಂದೇ ಇದ್ದರೂ ಆಯ್ಕೆಗಳು ಅದರ ಶಾಶ್ವತವನ್ನು ನಿರ್ಧರಿಸುತ್ತವೆ. ಆಮೋಸನು ನಿರ್ಲಕ್ಷ್ಯದ ವಿರುದ್ಧ ಎಚ್ಚರಿಕೆಯನ್ನು ನೀಡುತ್ತಾನೆ. ಅಧ್ಯಾಯ 6 ವಾಕ್ಯಗಳು 1 ಮತ್ತು 4-7. ಇಲ್ಲಿ ಪ್ರವಾದಿಯು ಇಸ್ರಾಯೇಲಿನ ಶ್ರೀಮಂತರ ನಿರ್ಲಕ್ಷ್ಯವನ್ನು ಖಂಡಿಸುತ್ತಾನೆ. ಐತಿಹಾಸಿಕವಾಗಿ ಆಮೋಸ್ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಯರೋಬಾವಂ 2ನ ಕಾಲದಲ್ಲಿ ಪ್ರಚಾರ ಮಾಡುತ್ತಿದ್ದ. ಆ ಸಮಯದಲ್ಲಿ ಇಸ್ರಾಯೇಲ್ ರಾಜಕೀಯ ಶಕ್ತಿಯಲ್ಲಿಯೂ ಆರ್ಥಿಕ ಸುಸ್ಥಿತಿಯಲ್ಲಿಯೂ ಬೆಳೆದಿತ್ತು. ಆದರೆ ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಮತ್ತೊಂದು ನ್ಯಾಯ. ಇದು ನೈತಿಕ ಪತನದ ಸೂಚನೆ. ಶ್ರೀಮಂತರು ತಿಂದು ತೇಗಿ ಸುಗಂಧ ಎಣ್ಣೆಗಳಿಂದ ತಮ್ಮನ್ನು ಅಲಂಕರಿಸಿಕೊಂಡು ಹಾಯಾಗಿ ಜೀವಿಸಿದರು. ಬಡವರ ದುಃಖವನ್ನು ಅಳಲನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದರು. ಸ್ವಾರ್ಥ ಮತ್ತು ನಿರ್ಲಕ್ಷ್ಯದ ಕಾರಣ ಅವರ ಸಂಪತ್ತಿನ ಸುಖವೇ ಅವರಿಗೆ ಮುಳುವಾಯಿತು. ಆಮೋಸ್ ಅದನ್ನು ಖಂಡಿಸಿ ಅವರನ್ನು ಎಚ್ಚರಿಸುತ್ತಾನೆ. ಇಂತಹ ಬದುಕು ವಿನಾಶಕ್ಕೆ ದಾರಿ ಮತ್ತು ಅಂಥವರೇ ಮೊದಲು ದೇಶಭ್ರಷ್ಟರಾಗುವರೆಂದು. ಪ್ರಸ್ತುತ ಕಾಲದಲ್ಲಿ ನಮಗಿರುವ ಸಂದೇಶ: ನಾವು ನಮ್ಮಷ್ಟಕ್ಕೆ ಮಾತ್ರ ಬದುಕಿದರೆ ದೇವರು ಕೊಟ್ಟಿರುವ ಏಕೈಕ ಜೀವನವನ್ನು ವ್ಯರ್ಥಗೊಳಿಸಿದಂತಾಗುತ್ತದೆ. ಪೌಲನು ತಿಮೋತಿಗೆ ವಿಶ್ವಾಸದಲ್ಲಿ ತಾಳ್ಮೆಯಿಂದ ಮುನ್ನಡೆಯುವ ಕ್ರೈಸ್ತಿಯ ಕರೆಯನ್ನು ನೆನಪಿಸುತ್ತಾನೆ. ತಿಮೋತಿಗೆ ಬರೆದ ಮೊದಲನೇ ಪತ್ರ ಅಧ್ಯಾಯ 6 ವಾಕ್ಯಗಳು 11-16. ಪೌಲನು ತನ್ನ ಶಿಷ್ಯ ತಿಮೋತಿಗೆ ತಿಳಿಸುವುದೇನೆಂದರೆ, ವಿಶ್ವಾಸವೆಂಬ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು ಎಂದು. ಈ ಪತ್ರದ ಹಿನ್ನೆಲೆ: ಆದ್ಯ ಧರ್ಮಸಭೆಯ ಸಮುದಾಯಗಳು ಎದುರಿಸುತ್ತಿದ್ದ ವಿರೋಧ, ಸುಳ್ಳು ಬೋಧನೆಗಳು ಮತ್ತು ಹಿಂಬಾಲಕರ ತಾತ್ಸಾರ ಮನೋಭಾವವುಳ್ಳ ಸಂದರ್ಭಗಳು. ಪೌಲನು ತಾತ್ಕಾಲಿಕ ಸಂಪತ್ತು ಮತ್ತು ಶಕ್ತಿಯ ಆಕರ್ಷಣೆಯನ್ನು ಶಾಶ್ವತ ಪವಿತ್ರತೆಯ ಕರೆಯೊಂದಿಗೆ ಹೋಲಿಸುತ್ತಾನೆ. ಪೌಲನು ತಿಮೋತಿಗೆ ದೇವರ ಭಕ್ತನಾಗಿ ದೇವರ ಸತ್ಸಂಗದಲ್ಲಿ ಪ್ರೀತಿ, ತಾಳ್ಮೆ, ದೀನತೆ, ಸತ್ಯಕ್ಕೆ ಸಾಕ್ಷಿಯಾಗಿ ಜೀವಿಸಲು ಸೂಚಿಸುತ್ತಾನೆ. ಕ್ರಿಸ್ತನು ಪೊಂತಿಯ ಪಿಲಾತನ ಮುಂದೆ ಸೂಕ್ತ ಸಾಕ್ಷಿ ನೀಡಿದಂತೆ ತಿಮೋತಿಯನು ಕೂಡ ಸತ್ಯದಲ್ಲಿ ಸ್ಥಿರವಾಗಿರಬೇಕು, ನಿಷ್ಠಾವಂತನಾಗಿರಬೇಕು ಮತ್ತು ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ಅನುಸರಿಸಬೇಕು. ದೋಷಾರೋಪಣೆಗಳಿಗೆ ಎಡೆಗೊಡದೆ ವಿಶ್ವಾಸದಲ್ಲಿ ನಿಷ್ಠೆಯಿಂದ ಬದುಕಿದ ಜೀವನವು ಶಾಶ್ವತ ಮಹಿಮೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಪೌಲನು ತಿಮೋತಿಗೆ ನೆನಪಿಸುತ್ತಾ ಯೇಸುವಿನ ಮಹಿಮೆಯ ಶಾಶ್ವತ ಪ್ರಭುತ್ವದ ಚಿತ್ರಣವನ್ನು ವಿವರಿಸುತ್ತಾನೆ. ಶುಭ ಸಂದೇಶದ 2 ವಿಭಿನ್ನ ವಿಧಿಗಳು. ಲೂಕನ ಶುಭ ಸಂದೇಶ ಅಧ್ಯಾಯ 16 ವಾಕ್ಯಗಳು 19-31.
ಯೇಸು ಒಬ್ಬ ಧನಿಕನ ಮತ್ತು ಬಡಪಾಯಿ ಲಾಜರನ ನಡುವಿನ ತೀವ್ರ ವ್ಯತ್ಯಾಸವನ್ನು ಸಾಮಿತಿಯ ರೂಪದಲ್ಲಿ ವ್ಯಕ್ತಪಡಿಸುತ್ತಾನೆ. ಗ್ರೇಕೋ ರೋಮನ್ ಜಗತ್ತಿನಲ್ಲಿ ಐಶ್ವರ್ಯವನ್ನು ಉಡುಗೆ ತೊಡುಗೆಗಳಿಂದ ಪ್ರದರ್ಶಿಸಲಾಗುತ್ತಿತ್ತು. ನೇರಳ ಬಟ್ಟೆ ಮತ್ತು ಬೆಳ್ಳಿಯಿಂದ ಅಲಂಕೃತಗೊಂಡ ಸುಸಜ್ಜಿತ ಬಟ್ಟೆಗಳು ಗೌರವದ ಸಂಕೇತವಾಗಿದ್ದವು. ಸಾಮಿತಿ ನಿರೂಪಿಸುವಂತೆ ಶ್ರೀಮಂತನೊಬ್ಬ ಐಶ್ವರ್ಯದಲ್ಲಿ ಬದುಕುತ್ತಿದ್ದ. ಆದರೆ ಅವನ ಮನೆಯ ಹೊರಗೆ ಗಾಯಗಳಿಂದ ನರಳುತ್ತಿದ್ದ ಲಾಜರನು ತುಂಡು ರೊಟ್ಟಿಗಾಗಿ ಗೇಣು ಬಟ್ಟೆಗಾಗಿ ಕಾಯುತ್ತಿದ್ದ. ಆದರೆ ಸಾವು ಬಂದಾಗ ಎರಡು ವಿಭಿನ್ನ ವಿಧಿಗಳ ಸಂಭವ. ಲಾಜರನು ಅಬ್ರಹಾಮನ ಮಡಿಲಲ್ಲಿ ಸಾಂತ್ವನವ ಕಾಣುವ ಚಿತ್ರ ಮತ್ತು ಧನಿಕನು ನರಕದಲ್ಲಿ ಗೊಳ್ಳಾಡುವ ಅಳಲಿನ ಚಿತ್ರಣ. ಧನಿಕನ ದುರಂತವು ಅವನ ಸಂಪತ್ತಲ್ಲ, ಆದರೆ ಲಾಜರನ ಕಡೆಗಿದ್ದ ನಿರ್ಲಕ್ಷ್ಯತೆ. ಪ್ರತಿದಿನವೂ ಅವನನ್ನು ಕಂಡರೂ ಸಹೋದರತೆಯನ್ನು ತೋರಲಿಲ್ಲ. ನರಕದಲ್ಲಿಯೂ ಸಹ ಲಾಜರನನ್ನು ನೀರು ತರಲು ಅಥವಾ ಕುಟುಂಬವನ್ನು ಎಚ್ಚರಿಸಲು ಬೇಕಾಗಿರುವ ಸೇವಕನಂತೆ ನೋಡುತ್ತಿದ್ದ. ಇಲ್ಲಿ ಅಬ್ರಹಾಮನ ಉತ್ತರ ಒಂದು ಎಚ್ಚರಿಕೆಯ ಮಾತಾಗಿದೆ. ಮೋಶೆಗೂ ಪ್ರವಾದಿಗಳಿಗೂ ಕಿವಿಗೊಡದವರು ಯಾರಾದರೂ ಜೀವಂತವಾಗಿ ಎದ್ದು ಬಂದು ತಿಳಿಸಿದರೂ ನಂಬುವಂತಿಲ್ಲ ಎಂದು. ಈ ಮಾತು ಕ್ರಿಸ್ತನ ಪುನರುತ್ಥಾನದ ಸೂಚನೆ ಮತ್ತು ವಾತ್ಸವ್ಯ. ಶುಭ ಸಂದೇಶಕಾರ ಲೂಕನು ತನ್ನ ಸಮುದಾಯಕ್ಕೆ ನೈತಿಕ ಪಾಠವನ್ನು ನೀಡುವ ಧೋರಣೆಗೆ ಈ ಸಾಮಿತಿಯು ದೃಷ್ಟಿಕೋನವಾಗಿದೆ. ಒಲುಮೆಯ ಸಹೋದರ ಸಹೋದರಿಯರೇ, ಜೀವನವು ದೇವರ ಅನುಗ್ರಹ, ಆದರೆ ಇದು ಮಹತ್ತರ ಜವಾಬ್ದಾರಿಯೂ ಆಗಿದೆ. ನಮಗಿರುವುದು ಒಂದೇ ಜೀವನ. ಪವಿತ್ರ ಗ್ರಂಥವು ಸ್ಪಷ್ಟವಾಗಿ ಹೇಳುವಂತೆ ನಾವು ಎದುರಿಸುವುದು ಎರಡು ಫಲಿತಾಂಶಗಳು: ದೇವರೊಂದಿಗೆ ಶಾಶ್ವತ ಸತ್ಸಂಬಂಧ ಅಥವಾ ಶಾಶ್ವತ ವಿಭಜನೆ. ಪ್ರತಿದಿನ ನಮ್ಮ ಆಯ್ಕೆಗಳು ಯಾವ ದಾರಿಯಲ್ಲಿ ನಾವು ನಡೆಯುತ್ತೇವೆಂಬುದನ್ನು ತೀರ್ಮಾನಿಸುತ್ತವೆ. ನಮ್ಮ ಬಳಿಯಲ್ಲಿರುವ ಲಾಜರನನ್ನು ನಾವು ಗಮನಿಸುತ್ತೇವೆಯೇ? ಪೌಲನು ಬೋಧಿಸಿದಂತೆ ವಿಶ್ವಾಸ, ಪ್ರೀತಿ, ದಯೆ, ಸತ್ಯಕ್ಕೆ ಸಾಕ್ಷಿಯಾಗಿ ಜೀವಿಸುತ್ತೇವೆಯೇ? ಆಮೋಸ್ ಎಚ್ಚರಿಸಿದಂತೆ ಸ್ವಾರ್ಥದಿಂದ, ನಿರ್ಲಕ್ಷ್ಯದಿಂದ ದೂರವಿರುತ್ತೇವೆಯೇ? ಒಂದೇ ಜೀವನ, ಆದರೆ ಫಲಿತಾಂಶಗಳು ಎರಡು ಎಂಬ ವಿಷಯವು ಭಯ ಹುಟ್ಟಿಸಲು ಅಲ್ಲ, ಬದಲಾಗಿ ಭರವಸೆ ತುಂಬಲು. ಪ್ರತಿದಿನವೂ ದಯೆಯನ್ನು ಆರಿಸಿಕೊಳ್ಳಲು, ವಿಶ್ವಾಸದಿಂದ ಜೀವಿಸಲು, ಶಾಶ್ವತವಾದ ದೈವ ಸತ್ಸಂಬಂಧವನ್ನು ಹಿಡಿಯಲು ಹೊಸ ಅವಕಾಶವಾಗಿದೆ. ನಮ್ಮ ಸುಜ್ಞಾನದ ಜ್ಯೋತಿ ಬೆಳಗಲಿ. ಹಾಗೆಯೇ ನಮ್ಮ ಅಂತಿಮ ಪಯಣವು ಕ್ರಿಸ್ತನ ಶಾಶ್ವತ ಬಾಂಧವ್ಯದಲ್ಲಿ ಕೂಡುವ ಸಂತೋಷದಾಯಕ ಫಲಿತಾಂಶವಾಗಲಿ ಎಂಬುದು ನನ್ನ ಪ್ರಾರ್ಥನೆ. ಈ ಚಿಂತನೆಗಳೊಂದಿಗೆ ನಾವು ಈ ಭಾನುವಾರವನ್ನು ಸಂಭ್ರಮಿಸುವ ಮತ್ತು ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.